ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟೆ, ಕ್ಷಮಿಸ್ಬಿಡಿ ಅಂತ ಹೇಳ್ತಾ ಇದ್ದೀನಲ್ಲ. ಆಯ್ತು. ಈಗ ನನ್ನಿಂದ ಏನಾಗ್ಬೇಕು? ಆಗ್ಲೇ ನೀವು ಹೇಳಿದ್ರಲ್ಲ, ಅದೇ ರೀತಿ ನಿಮ್ ಮಗನ ಪರವಾಗಿ ಸಾಕ್ಷಿ ಹೇಳ್ತೀನಿ. ನನ್ನ ಮಗಳ ಆಪರೇಷನ್ಗೆ ದುಡ್ಡು ಕೊಡಿ. ಹೌದಾ? ಈಗ ನನ್ನ ಹತ್ರ ದುಡ್ಡಿಲ್ವಲ್ಲ. ಅಲ್ಲ, ಸ್ವಲ್ಪ ಹೊತ್ತಿನ ಮುಂಚೆ ಕೊಡ್ತೀನಿ ಅಂತ ಹೇಳಿದ್ರಿ ತಾನೆ? ಆವಾಗಿತ್ತು. ಈಗ ತಾನೇ ಆ ದುಡ್ಗೆ ಮೈಸೂರು ಪಾಕ್ ತರ್ಸ್ಕೊಂಡು ತಿನ್ಬಿಟ್ನಲ್ಲ. ನೋಡಿ, ದಯವಿಟ್ಟು ಹಾಗೆ ಹೇಳ್ಬೇಡಿ. ಇದು ನನ್ನ ಮಗು ಜೀವದ ಪ್ರಶ್ನೆ. ಸಾಯ್ಲಿ ಬಿಡು. ನಿನ್ನಂತ ಹಠಮಾರಿ ಹೊಟ್ಟೆಲ್ ಹುಟ್ಟಿದ್ದೆ ಆ ಮಗು ಮಾಡಿದ ತಪ್ಪು. ಅವಳು ಮಾಡಿರೋ ಪಾಪ ನಿನಗೆ ಮಗಳಾಗಿ ಹುಟ್ಟಿರೋದು. ನಿನ್ನಂಥವ್ರಿಗೆ ಗಂಡ, ಮನೆ, ಮಕ್ಕಳು ಅಂತೆಲ್ಲ ಯಾಕೆ ಬೇಕು? ನೋಡಿ, ಈಗ ನಿಮ್ಗೆ ಮಾತಿಗೆ ಮಾತು ಕೊಡೋ ಪರಿಸ್ಥಿತಿಲಿ ನಾನಿಲ್ಲ. ಬೇಡ್ಕೊಳ್ಳೋದನ್ನ ಬಿಟ್ಟು ನನಗೆ ಬೇರೆ ದಾರಿ ಇಲ್ಲ. ಆಯ್ತು, ಇನ್ನು 15 ನಿಮಿಷದಲ್ಲಿ ಫಾಲ್ಗುಣಿ ಅಲ್ಲಿಗೆ ದುಡ್ಡು ತಗೊಂಡ್ ಬರ್ತಾಳೆ. ಜೊತೆಗೆ ಒಂದು ಅಗ್ರಿಮೆಂಟ್ ಪೇಪರ್ ಕೂಡ ತರ್ತಾಳೆ. ಫಾಲ್ಗುಣಿಗೆ ಇದನ್ನ ಬರ್ದು ನೀನೇ ಖುದ್ದಾಗಿ ಸೈನ್ ಮಾಡಿ ತಗೋಬೇಕು. ಆಯ್ತು. ಅಕ್ಕ, ಏನ್ ಮೋಡಿ ಮಾಡ್ದಕ್ಕ ನೀನು? ಎಷ್ಟ್ ಈಸಿಯಾಗಿ ಒಪ್ಕೊಂಡ್ಬಿಟ್ಲು. ಮತ್ತೆ ಅವಳಿಗೆ ಬರ್ತಾ ಇದ್ದ ದುಡ್ಡಿನ ಸೋರ್ಸ್ನೆಲ್ಲ ಬ್ಲಾಕ್ ಮಾಡಿದ್ರೆ ಇನ್ನೇನ್ ಮಾಡ್ತಾಳೆ? ಅವಳು ನಮ್ಮ ಕಾಲ್ ಹತ್ರನೇ ಬಂದು ಬಿದ್ದಿರ್ಬೇಕು. ನನ್ ರೂಮಲ್ಲಿ ಕಬೋರ್ಡಲ್ಲಿ ದುಡ್ಡು ಮತ್ತೆ ಅಗ್ರಿಮೆಂಟ್ ಪೇಪರ್ ಇದೆ. ತಗೊಂಡ್ ಹೋಗಿ ಸೈನ್ ಮಾಡಿಸ್ಕೊಂಡ್ ಮೇಲೆ ದುಡ್ಡು ಕೊಡು. ಅಲ್ಲ ಅಕ್ಕ, ಆಲ್ರೆಡಿ ಎಲ್ಲ ರೆಡಿ ಮಾಡೇ ಇಟ್ಬಿಟ್ಟಿದ್ಯಾ? ಮತ್ತೆ ಆ ವಿಷಯ ಇಲ್ಲಿಗೆ ಬಂದ್ ತಲುಪುತ್ತೆ ಅಂತ ಆಲ್ರೆಡಿ ನನಗ್ ಗೊತ್ತಿತ್ತು. ಅದಕ್ಕೆ ಎಲ್ಲವನ್ನೂ ರೆಡಿ ಮಾಡಿಟ್ಟಿದ್ದೀನಿ. ಸರಿ ಅಕ್ಕ, ಆಯ್ತು. ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನನ್ನ ವೈಫ್ ಅಭಿರಾಮಿ ಕಾಲ್ ಮಾಡಿದ್ಲ. ಹೌದು ಸರ್, ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಕೊಡ್ತೀನಿ, 80 lakhs ಬೇಕಿತ್ತು ಅಂತ ಹೇಳಿದ್ರು ಸರ್. ನೀವೇನ್ ಹೇಳಿದ್ರಿ? ಅರೇಂಜ್ ಮಾಡ್ತೀನಿ ಅಂತ ಹೇಳಿದೆ ಸರ್. ನಾನು ಕಾಲ್ ಮಾಡಿ ಒಂದ್ ಮಾತು ಕೇಳಬೇಕು ಅಂತ ಅನಿಸ್ಲಿಲ್ವಾ ನಿಮ್ಗೆ? ಅವ್ರು ಕೊಡ್ತಾ ಇರೋದು ಮೇಡಮ್ ಅವ್ರ ಆಸ್ತಿ ಡಾಕ್ಯುಮೆಂಟ್ಸ್ ಅಲ್ವಾ ಸರ್? ನಿಮ್ಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ವಲ್ಲ. ವಿಷಯ ಹೇಳೋ ಆಗಿದ್ದಿದ್ರೆ ಮೇಡಮ್ ಅವರೇ ನಿಮ್ಮ ಹತ್ರ ಹೇಳ್ತಾರೆ ಅಂತ ಸುಮ್ಮನಾದೆ ಸರ್.